ಹರೇ ಕೃಷ್ಣ. 5ನೆಯ ಅಧ್ಯಾಯ ರಾಮಾಯಣದ ನವಾಹ ಶ್ರವಣದ ವಿಧಿ, ಮಹಿಮೆ ಹಾಗೂ ಫಲದ ವರ್ಣನೆ. ಸೂತ ಪುರಾಣಿಕರು ಹೇಳುತ್ತಾರೆ, ರಾಮಾಯಣದ ಈ ಮಹಾತ್ಮೆಯನ್ನು ಕೇಳಿ ಮುನೀಶ್ವರ ಸನತ್ಕುಮಾರರು ಬಹಳ ಪ್ರಸನ್ನರಾಗಿ ಮುನಿಶ್ರೇಷ್ಠ ನಾರದರಲ್ಲಿ ಪುನಃ ಕೇಳಿದರು. ಸನತ್ಕುಮಾರರು ಕೇಳುತ್ತಾರೆ, ಮುನೀಶ್ವರರೇ, ತಾವು ರಾಮಾಯಣದ ಮಹಾತ್ಮೆಯನ್ನು ತಿಳಿಸಿದಿರಿ. ಈಗ ನಾವು ಅದರ ಪಾರಾಯಣ ವಿಧಿಯನ್ನು ಕೇಳಲು ಇಚ್ಛಿಸುವೆವು. ಮಹಾಭಾಗರಾದ ಮುನಿಯೇ, ತಾವು ತತ್ವಾರ್ಥ ಜ್ಞಾನದಲ್ಲಿ ಕುಶಲರಾಗಿದ್ದೀರಿ. ಆದ್ದರಿಂದ ಅತ್ಯಂತ ಕೃಪಾಪೂರ್ವಕ ಈ ವಿಷಯವನ್ನು ಯಥಾರ್ಥವಾಗಿ ತಿಳಿಸಿರಿ. ನಾರದರು ಹೇಳಿದರು, ಮಹರ್ಷಿಗಳೇ, ನೀವು ಏಕಾಗ್ರಚಿತ್ತರಾಗಿ ಸಮಸ್ತ ಲೋಕಗಳಲ್ಲಿ ವಿಖ್ಯಾತವಾದ ರಾಮಾಯಣದ ಶ್ರವಣದ ವಿಧಿಯನ್ನು ಕೇಳಿರಿ. ಅದು ಸ್ವರ್ಗ ಮತ್ತು ಮೋಕ್ಷ ಸಂಪತ್ತನ್ನು ವೃದ್ಧಿಗೊಳಿಸುವುದು. ನಾನು ರಾಮಾಯಣ ಕಥೆಯ ಶ್ರವಣ ವಿಧಿಯನ್ನು ತಿಳಿಸುವೆನು, ನೀವು ಕೇಳಿರಿ. ರಾಮಾಯಣ ಕಥೆಯ ಅನುಷ್ಠಾನ ಮಾಡುವ ಶ್ರೋತ ಮತ್ತು ವಕ್ತ ಭಕ್ತಿ ಭಾವದಿಂದ ಈ ವಿಧಿಯನ್ನು ಪಾಲಿಸಬೇಕು. ಆ ವಿಧಿಯನ್ನು ಪಾಲಿಸುವುದರಿಂದ ಕೋಟಿ ಪಾಪಗಳು ನಾಶವಾಗಿ ಹೋಗುತ್ತವೆ. ಚೈತ್ರ, ಮಾಘ, ಕಾರ್ತಿಕ ಮಾಸಗಳ ಶುಕ್ಲ ಪಕ್ಷದ ಪಂಚಮಿಗೆ ಕಥೆಯನ್ನು ಪ್ರಾರಂಭಿಸಬೇಕು. ಮೊದಲಿಗೆ ಸ್ವಸ್ತಿ ವಾಚನ ಮಾಡಿ ಮತ್ತೆ ನಾವು 9 ದಿನಗಳವರೆಗೆ ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳುವೆವು ಎಂದು ಸಂಕಲ್ಪ ಮಾಡಬೇಕು. ಮತ್ತೆ ಭಗವಂತನಲ್ಲಿ ಹೀಗೆ ಪ್ರಾರ್ಥಿಸಬೇಕು, ಶ್ರೀರಾಮ, ಇಂದಿನಿಂದ ಪ್ರತಿದಿನ ನಾನು ನಿನ್ನ ಅಮೃತಮಯ ಕಥೆಯನ್ನು ಕೇಳುವೆನು. ಇದು ನಿನ್ನ ಕೃಪಾ ಪ್ರಸಾದದಿಂದಲೇ ಪೂರ್ಣವಾಗಲಿ. ಪ್ರತಿದಿನ ಅಪಮಾರ್ಗ ಕಡ್ಡಿಯಿಂದ ಹಲ್ಲುವನ್ನು ಉಜ್ಜಿ ರಾಮಭಕ್ತಿಯಲ್ಲಿ ತತ್ಪರನಾಗಿ ವಿಧಿವತ್ತಾಗಿ ಸ್ನಾನ ಮಾಡಬೇಕು. ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಬಂಧು ಬಾಂಧವರೊಂದಿಗೆ ಕಥೆಯನ್ನು ಕೇಳಬೇಕು. ಮೊದಲು ತನ್ನ ಕುಲಾಚಾರಕ್ಕನುಸಾರವಾಗಿ ದಂತಧಾವನ ಪೂರ್ವಕ ಸ್ನಾನ ಮಾಡಿ ಬಿಳಿ ವಸ್ತ್ರವನ್ನುಟ್ಟು ಶುದ್ಧವಾಗಿ ಮನೆಗೆ ಬಂದು ಮೌನ ಭಾವದಿಂದ ಕೈಕಾಲು ತೊಳೆದು ಆಚಮನ ಮಾಡಿ ನಾರಾಯಣನನ್ನು ಸ್ಮರಿಸಬೇಕು. ಮತ್ತೆ ಪ್ರತಿದಿನ ದೇವರ ಪೂಜೆ ಮಾಡಿ ಸಂಕಲ್ಪಪೂರ್ವಕ ಭಕ್ತಿಯಿಂದ ರಾಮಾಯಣ ಗ್ರಂಥವನ್ನು ಪೂಜಿಸಬೇಕು. ವ್ರತಸ್ಥನಾದ ಪುರುಷನು ಆವಾಹನ, ಆಸನ, ಗಂಧ, ಪುಷ್ಪಾದಿ ಉಪಚಾರಗಳಿಂದ ಓಂ ನಮೋ ನಾರಾಯಣಾಯ ಈ ಮಂತ್ರದಿಂದ ಭಕ್ತಿ ಪರಾಯಣನಾಗಿ ಪೂಜಿಸಬೇಕು. ಸಮಸ್ತ ಪಾಪಗಳ ನಿವೃತ್ತಿಗಾಗಿ ತನ್ನ ಶಕ್ತಿಗನುಸಾರ ಒಮ್ಮೆ 2 ಬಾರಿ ಅಥವಾ 3 ಬಾರಿ ಪ್ರಯತ್ನಪೂರ್ವಕ ಹೋಮ ಮಾಡಬೇಕು. ಹೀಗೆ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ ರಾಮಾಯಣ ವಿಧಿಯ ಅನುಷ್ಠಾನ ಮಾಡುವವನು ಭಗವಾನ್ ವಿಷ್ಣುವಿನ ಧಾಮಕ್ಕೆ ಹೋಗುತ್ತಾನೆ. ಅಲ್ಲಿಂದ ಮರಳಿ ಜಗತ್ತಿಗೆ ಬರುವುದಿಲ್ಲ. ರಾಮಾಯಣ ಸಂಬಂಧಿ ವ್ರತವನ್ನು ಧರಿಸುವ ಧರ್ಮಾತ್ಮ ಶ್ರೇಷ್ಠ ಪುರುಷನು ಚಾಂಡಾಲ ಹಾಗೂ ಪತಿತ ಮನುಷ್ಯರನ್ನು ಅನ್ನ ವಸ್ತ್ರಾದಿಗಳಿಂದಲೂ ಸತ್ಕರಿಸಬಾರದು. ನಾಸ್ತಿಕನು ಧರ್ಮ ಮೇರೆಯನ್ನು ಮೀರಿದವನು, ಪರನಿಂದಕನು, ಚಾಡಿಕೋರನು ಆದವನನ್ನು ರಾಮಾಯಣ ವ್ರತಧಾರಿಯು ಮಾತಿನಿಂದಲೂ ಕೂಡ ಆದರಿಸಬಾರದು. ಪರಪುರುಷನ ಸಮಾಗಮದಿಂದ ಹುಟ್ಟಿದ ಜಾರಪುತ್ರನನ್ನು ಕುಂಡ ಎಂದು ಹೇಳುತ್ತಾರೆ. ಇಂತಹ ಕುಂಡನಲ್ಲಿ ಊಟ ಮಾಡುವವನು, ಹಾಡು ಹೇಳಿ ಜೀವನ ನಡೆಸುವವನು, ದೇವರಿಗೆ ಅರ್ಪಿಸಿದ ವಸ್ತುಗಳನ್ನು ಉಪಭೋಗಿಸುವವನು, ಅನ್ನ ತಿನ್ನುವವನು, ವೈದ್ಯಾನವನ್ನು ತಿನ್ನುವವನು, ಜನರನ್ನು ಸುಮ್ಮನೆ ಹೊಗಳಿ ಕವಿತೆ ಬರೆಯುವವನು, ದೇವರನ್ನು ಬ್ರಾಹ್ಮಣರನ್ನು ವಿರೋಧಿಸುವವನು, ಪರಾನ್ನದಲ್ಲಿ ಆಸಕ್ತಿ ಉಳ್ಳವನು, ಪರಸ್ತ್ರೀಯರಲ್ಲಿ ಆಸಕ್ತನೂ ಆದ ಇಂತಹ ಮನುಷ್ಯನನ್ನು ರಾಮಾಯಣ ವ್ರತಿಯು ಮಾತಿನಿಂದಲೂ ಆದರಿಸಬಾರದು. ಇಂತಹ ದೋಷಗಳಿಂದ ದೂರವಿದ್ದು ಶುದ್ಧನಾಗಿ ಜಿತೇಂದ್ರಿಯನಾಗಿ ಎಲ್ಲರ ಹಿತದಲ್ಲಿ ತತ್ಪರನಾಗಿ ಇರುತ್ತಾ ರಾಮಾಯಣವನ್ನು ಆಶ್ರಯಿಸುವವನು ಪರಮಸಿದ್ಧಿಯನ್ನು ಪಡೆಯುತ್ತಾನೆ. ಗಂಗೆಗೆ ಸಮಾನವಾದ ತೀರ್ಥ, ತಾಯಿಯಂತಹ ಗುರು, ಭಗವಾನ್ ವಿಷ್ಣುವಿನಂತಹ ದೇವರು, ರಾಮಾಯಣಕ್ಕಿಂತ ಮಿಗಿಲಾದ ವಸ್ತು ಯಾವುದೂ ಇಲ್ಲ. ವೇದಕ್ಕೆ ಸಮಾನ ಶಾಸ್ತ್ರ, ಶಾಂತಿಗೆ ಸಮಾನವಾದ ಸುಖ, ಶಾಂತಿಗಿಂತ ಹೆಚ್ಚಾದ ಜ್ಯೋತಿ ಯಾವುದೂ ಇಲ್ಲ. ಹಾಗೂ ರಾಮಾಯಣಕ್ಕಿಂತ ಉತ್ಕೃಷ್ಟವಾದ ಕಾವ್ಯ ಬೇರೆ ಯಾವುದೂ ಇಲ್ಲ. ಕ್ಷಮೆಗೆ ಸಮವಾದ ಬಲ, ಕೀರ್ತಿಗೆ ಸಮವಾದ ಧನ, ಜ್ಞಾನಕ್ಕೆ ಸಮವಾದ ಲಾಭ ಯಾವುದೂ ಇಲ್ಲ. ಹಾಗೂ ರಾಮಾಯಣಕ್ಕಿಂತ ಮಿಗಿಲಾದ ಉತ್ತಮವಾದ ಗ್ರಂಥ ಯಾವುದೂ ಇಲ್ಲ. ರಾಮಾಯಣ ಕಥೆಯ ಕೊನೆಯಲ್ಲಿ ವೇದಜ್ಞ ಕಥಾವಾಚಕನಿಗೆ
ದಕ್ಷಿಣೆ ಸಹಿತ ಗೋವನ್ನು ದಾನ ಮಾಡಬೇಕು. ಅವರಿಗೆ ರಾಮಾಯಣ ಪುಸ್ತಕ ಹಾಗೂ ವಸ್ತ್ರಾಭೂಷಣಗಳನ್ನು ಕೊಡಬೇಕು. ಕಥಾವಾಚಕನಿಗೆ ರಾಮಾಯಣದ ಪುಸ್ತಕವನ್ನು ಕೊಡುವನು ಭಗವಾನ್ ವಿಷ್ಣುವಿನ ಧಾಮಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಹೋಗಿ ಅವನಿಗೆ ಎಂದೂ ಶೋಕಿಸಬೇಕಾಗುವುದಿಲ್ಲ. ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ಸನತ್ ಕುಮಾರರೇ, ರಾಮಾಯಣದ ನವಾನ್ನ ಕಥೆಯನ್ನು ಪ್ರಾರಂಭಿಸಿ ಅದರ ಶ್ರವಣ ಮಾತ್ರದಿಂದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. 2 ಬಾರಿ ಈ ಕಥೆಯನ್ನು ಶ್ರವಣಿಸಿದರೆ ಶ್ರೋತೃವಿಗೆ ಪುಂಡರೀಕ ಯಜ್ಞದ ಫಲ ಸಿಗುತ್ತದೆ. ಜಿತೇಂದ್ರಿಯನಿಗೆ ವ್ರತಧಾರಣ ಪೂರ್ವಕ ರಾಮಾಯಣ ಕಥೆಯನ್ನು ಶ್ರವಣಿಸುವವನು 2 ಅಶ್ವಮೇಧ ಯಜ್ಞದ ಫಲವನ್ನು ಪಡೆಯುತ್ತಾನೆ. ಮುನಿಗಳೇ, 4 ಬಾರಿ ಕತೆ ಕೇಳಿದವನು 8 ಅಶ್ವಮೇಧ ಪರಮ ಪುಣ್ಯಕ್ಕೆ ಭಾಗಿಯಾಗುತ್ತಾನೆ. 5 ಬಾರಿ ರಾಮಾಯಣ ಕಥೆಯನ್ನು ಶ್ರವಣಿಸುವ ಮಹಾತ್ಮನು ಅತ್ಯಗ್ನಿಷ್ಠೋಮ ಯಜ್ಞದ 2 ಪಟ್ಟು ಪುಣ್ಯ ಫಲಕ್ಕೆ ಭಾಗಿಯಾಗುತ್ತಾನೆ. ಏಕಾಗ್ರಚಿತ್ತನಾಗಿ 6 ಬಾರಿ ರಾಮಾಯಣ ಕಥೆಯ ವ್ರತಾನುಷ್ಠಾನವನ್ನು ಪೂರ್ಣಗೊಳಿಸುವವನು ಅಗ್ನಿಷ್ಠೋಮ ಯಜ್ಞದ 8 ಪಟ್ಟು ಫಲಕ್ಕೆ ಭಾಗಿಯಾಗುತ್ತಾನೆ. ಮುನೀಶ್ವರರೇ, ಸ್ತ್ರೀ ಇರಲಿ ಪುರುಷನಿರಲಿ 8 ಬಾರಿ ರಾಮಾಯಣದ ಕಥೆಯನ್ನು ಕೇಳುವವನು ನರಮೇಧ ಯಜ್ಞದ 5 ಪಟ್ಟು ಫಲವನ್ನು ಪಡೆಯುತ್ತಾನೆ. ಸ್ತ್ರೀಯಾಗಲಿ ಪುರುಷನಾಗಲಿ 9 ಬಾರಿ ವ್ರತವನ್ನು ಆಚರಿಸುವವನಿಗೆ 3 ಗೋಮೇಧ ಯಜ್ಞದ ಪುಣ್ಯಫಲ ಪ್ರಾಪ್ತವಾಗುತ್ತದೆ. ಶಾಂತ ಚಿತ್ತ ಮತ್ತು ಜಿತೇಂದ್ರಿಯನಾಗಿ ರಾಮಾಯಣ ಯಜ್ಞದ ಅನುಷ್ಠಾನ ಮಾಡುವವನು ಪರಮಾನಂದಮಯ ಧಾಮಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಹೋದ ಬಳಿಕ ಎಂದೂ ಶೋಕಿಸಬೇಕಾಗುವುದಿಲ್ಲ. ಪ್ರತಿದಿನ ರಾಮಾಯಣದ ಪಾರಾಯಣ ಅಥವಾ ಶ್ರವಣ ಮಾಡುವವರು, ಗಂಗಾ ಸ್ನಾನ ಮಾಡುವವರು, ಧರ್ಮ ಮಾರ್ಗವನ್ನು ಉಪದೇಶಿಸುವವರು ಸಂಸಾರ ಸಾಗರದಿಂದ ಮುಕ್ತರೇ ಆಗಿದ್ದಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಮಹಾತ್ಮರೇ, ಯತಿಗಳು, ಬ್ರಹ್ಮಚಾರಿಗಳು ಹಾಗೂ ಶ್ರೇಷ್ಠ ವೀರರು ಕೂಡ ರಾಮಾಯಣದ ನವಾನ್ನ ಕಥೆಯನ್ನು ಕೇಳಬೇಕು. ರಾಮಕಥೆಯನ್ನು ಅತ್ಯಂತ ಭಕ್ತಿ ಪೂರ್ವಕ ಕೇಳಿದ ಮನುಷ್ಯನು ಮಹಾ ತೇಜದಿಂದ ಬೆಳಗುತ್ತಾನೆ ಮತ್ತು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಆನಂದವನ್ನು ಅನುಭವಿಸುವನು. ವಿಪೇಂದ್ರಿಯರೇ, ನೀವು ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳಿರಿ. ಶ್ರೋತೃಗಳಿಗೆ ಇದು ಸರ್ವೋತ್ತಮ ಶ್ರವಣೀಯ ವಸ್ತುವೇ ಆಗಿದೆ. ಪವಿತ್ರಗಳಲ್ಲಿಯೂ ಪರಮೋತ್ತಮವಾಗಿದೆ. ದುಸ್ವಪ್ನವನ್ನು ನಾಶ ಮಾಡುವಂತಹದ್ದು ಈ ಕಥೆ. ಧನ್ಯವಾಗಿದೆ. ಇದನ್ನು ಪ್ರಯತ್ನಪೂರ್ವಕ ಕೇಳಬೇಕು. ಶ್ರದ್ಧಾಯುಕ್ತನಾಗಿ ರಾಮಾಯಣದ 1 ಶ್ಲೋಕ ಅಥವಾ ಅರ್ಧ ಶ್ಲೋಕ ಹೇಳುವವನು ತತ್ಕ್ಷಣ ಕೋಟಿ ಉಪಪಾತಕಗಳಿಂದ ಬಿಡುಗಡೆ ಹೊಂದುವನು. ಇದು ಗುಹ್ಯಾತಿ ಗುಹ್ಯ ವಸ್ತು ಆಗಿದೆ. ಇದನ್ನು ಸತ್ಪುರುಷರು ಕೇಳಬೇಕು. ಭಗವಾನ್ ಶ್ರೀರಾಮನ ಮಂದಿರದಲ್ಲಿ ಅಥವಾ ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಸತ್ಪುರುಷರ ಸಭೆಯಲ್ಲಿ ರಾಮಾಯಣ ಕಥೆಯನ್ನು ಪ್ರವಚನ ಮಾಡಬೇಕು. ಬ್ರಹ್ಮದ್ರೋಹಿಯಾದವನು, ಡಾಂಬಾಚಾರ ಉಳ್ಳವನು, ಜನರನ್ನು ವಂಚಿಸುವವನು ಇವರಿಗೆ ಈ ಪರಮೋತ್ತಮ ಕಥೆಯನ್ನು ಹೇಳಬಾರದು. ಕಾಮಾದಿ ದೋಷಗಳನ್ನು ತ್ಯಜಿಸಿದವನು, ರಾಮನ ಭಕ್ತಿಯಲ್ಲಿ ಮನಸ್ಸು ಅನುರಕ್ತನಾಗಿರುವವನು, ಗುರು ಹಿರಿಯರ ಸೇವೆಯಲ್ಲಿ ತತ್ಪರನು, ಇಂಥವರ ಮುಂದೆ ಈ ಮೋಕ್ಷ ಸಾಧನವಾದ ಕಥೆಯನ್ನು ಹೇಳಬೇಕು. ಶ್ರೀರಾಮನು ಸರ್ವದೇವಮಯನಾಗಿರುವವನು. ಅವನು ಆರ್ಥ ಪ್ರಾಣಿಗಳ ದುಃಖವನ್ನು ನಾಶ ಮಾಡುವವನು. ಶ್ರೇಷ್ಠರ ಭಕ್ತರ ಮೇಲೆ ಸದಾ ಸ್ನೇಹವಿರಿಸುವವನು ಆಗಿರುವನು. ಆ ಭಗವಂತನು ಭಕ್ತಿಯಿಂದಲೇ ಸಂತುಷ್ಟನಾಗುವನು, ಇತರ ಯಾವುದೇ ಉಪಾಯಗಳಿಂದ ಅಲ್ಲ. ಮನುಷ್ಯನು ವಿವಶನಾಗಿದ್ದರೂ ಅವನ ನಾಮವನ್ನು ಕೀರ್ತಿಸಿದರೆ ಅಥವಾ ಸ್ಮರಿಸಿದರೆ ಸಮಸ್ತ ಪಾತಕಗಳಿಂದ ಮುಕ್ತನಾಗಿ ಪರಮಪದಕ್ಕೆ ಭಾಗಿಯಾಗುತ್ತಾನೆ. ಮಹಾತ್ಮರೇ, ಭಗವಾನ್ ಮಧುಸೂದನನು ಸಂಸಾರ ರೂಪಿ ಭಯಂಕರ ದುರ್ಗಮ ಕಾಡನ್ನು ಸುಟ್ಟು ಹಾಕಲು ದಾವಾಗ್ನಿಯಂತಿರುವನು. ತನ್ನನ್ನು ಸ್ಮರಿಸುವವರ ಸಮಸ್ತ ಪಾಪಗಳನ್ನು ಬೇಗನೆ ನಾಶ ಮಾಡಿಬಿಡುತ್ತಾನೆ. ಈ ಪವಿತ್ರ ಕಾವ್ಯದ ಪ್ರತಿಪಾದ್ಯ ವಿಷಯ ಅವನೇ ಆಗಿರುವನು. ಆದ್ದರಿಂದ ಈ ಪರಮೋತ್ತಮ ಕಾವ್ಯವನ್ನು ಸದಾಕಾಲ ಶ್ರವಣಿಸಲು ಯೋಗ್ಯವಾಗಿದೆ. ಇದರ ಶ್ರವಣ ಪಾರಾಯಣದಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ. ಶ್ರೀರಾಮ ರಸದಲ್ಲಿ ಭಕ್ತಿ ಪ್ರೀತಿ ಇರುವವನು ಸಮಸ್ತ ಶಾಸ್ತ್ರಗಳ ಅರ್ಥಜ್ಞಾನದಲ್ಲಿ ನಿಪುಣನಾಗಿದ್ದು ಕೃತಕೃತ್ಯನಾಗಿರುವನು. ಬ್ರಾಹ್ಮಣರೇ, ಅವನು ಗಳಿಸಿದ ತಪಸ್ಸು ಪವಿತ್ರ, ಸತ್ಯ ಮತ್ತು ಸಫಲವಾಗಿದೆ. ಏಕೆಂದರೆ ರಾಮರಸದಲ್ಲಿ ಪ್ರೀತಿ ಉಂಟಾಗದೆ ರಾಮಾಯಣದ ಅರ್ಥಶ್ರವಣದಲ್ಲಿ ಪ್ರೇಮ ಉಂಟಾಗುವುದಿಲ್ಲ. ಈ ಭಯಂಕರ ಕಲಿಕಾಲದಲ್ಲಿ
ರಾಮಾಯಣ ಹಾಗೂ ಶ್ರೀರಾಮನಾಮವನ್ನು ಆಶ್ರಯಿಸುವವನೇ ಕೃತಕೃತ್ಯನಾಗಿದ್ದಾನೆ. ರಾಮಾಯಣದ ಈ ಅಮೃತಮಯ ಕಥೆಯನ್ನು ನವಾಹ ಶ್ರವಣ ಮಾಡಬೇಕು. ಹೀಗೆ ಮಾಡುವ ಮಹಾತ್ಮನು ಕೃತಜ್ಞನಾಗಿದ್ದಾನೆ. ಅಂಥವನಿಗೆ ಪ್ರತಿದಿನ ನನ್ನ ನಮಸ್ಕಾರಗಳು. ಶ್ರೀರಾಮನ ನಾಮ, ಕೇವಲ ಶ್ರೀರಾಮನಾಮವೇ ನನ್ನ ಜೀವನವಾಗಿದ್ದು, ಕಲಿಯುಗದಲ್ಲಿ ಬೇರೆ ಯಾವುದೇ ಉಪಾಯದಿಂದ ಜೀವಿಗಳಿಗೆ ಸದ್ಗತಿ ಆಗುವುದಿಲ್ಲ ಎಂಬುದು ತ್ರಿವಾರ ಸತ್ಯ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹಾತ್ಮ ನಾರದರಿಂದ ಈ ಪ್ರಕಾರ ಉಪದೇಶ ಪಡೆದು ಸನತ್ ಕುಮಾರರಿಗೆ ತತ್ಕ್ಷಣ ಪರಮಾನಂದ ಪ್ರಾಪ್ತವಾಯಿತು. ವಿಪ್ರರೇ, ಆದ್ದರಿಂದ ನೀವೆಲ್ಲರೂ ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳಿರಿ. ರಾಮಾಯಣವನ್ನು 9 ದಿನಗಳಲ್ಲೇ ಕೇಳಬೇಕು. ಹೀಗೆ ಮಾಡುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ. ದ್ವಿಜೋತ್ತಮರೇ, ಈ ಮಹಾಕಾವ್ಯವನ್ನು ಕೇಳಿ ಓದುವವರ ಮೇಲೆ, ಪೂಜೆ ಮಾಡುವವರ ಮೇಲೆ ಲಕ್ಷ್ಮೀ ಸಹಿತ ಭಗವಾನ್ ಶ್ರೀ ವಿಷ್ಣು ಪ್ರಸನ್ನನಾಗುತ್ತಾನೆ. ವಿಪ್ರೇಂದ್ರ, ಕತೆ ಓದುವವರ ಪ್ರಸನ್ನಗೊಂಡರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರಸನ್ನರಾಗುತ್ತಾರೆ. ಈ ವಿಷಯದಲ್ಲಿ ಯಾವ ವಿಚಾರವನ್ನೂ ಮಾಡಬಾರದು. ರಾಮಾಯಣ ಓದುವವನಿಗೆ ತನ್ನ ವೈಭವಕ್ಕನುಸಾರವಾಗಿ ಗೋವು, ವಸ್ತ್ರ, ಸುವರ್ಣ ಹಾಗೂ ರಾಮಾಯಣದ ಪುಸ್ತಕ ಮೊದಲಾದ ವಸ್ತುಗಳನ್ನು ಕೊಡಬೇಕು. ಆ ದಾನದ ಪುಣ್ಯ ಫಲವನ್ನು ಹೇಳುವೆನು, ತಾವು ಏಕಾಗ್ರಚಿತ್ತರಾಗಿ ಕೇಳಿರಿ. ಆ ದಾನಿಗೆ ಗ್ರಹ, ಭೂತ, ಪ್ರೇತಾದಿಗಳು ಎಂದೂ ಬಾಧಿಸುವುದಿಲ್ಲ. ಶ್ರೀರಾಮಚರಿತ್ರೆಯ ಶ್ರವಣ ಮಾಡುವವರ ಎಲ್ಲ ಶ್ರೇಯಗಳು ವೃದ್ಧಿಯಾಗುವವು. ಅವನಿಗೆ ಅಗ್ನಿಯ ಬಾಧೆ, ಕಳ್ಳರ ಕಾಟ ಇರುವುದಿಲ್ಲ. ಅವನು ಈ ಜನ್ಮದಲ್ಲಿ ಗಳಿಸಿದ ಎಲ್ಲ ಪಾಪಗಳಿಂದ ತತ್ಕಾಲದಲ್ಲಿ ಮುಕ್ತನಾಗುತ್ತಾನೆ. ಅವನು ಮೃತನಾಗಿ ತನ್ನ 7 ತಲೆಮಾರು ಸಹಿತ ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ. ಹಿಂದಿನ ಕಾಲದಲ್ಲಿ ಸನತ್ ಕುಮಾರರು ಭಕ್ತಿಯಿಂದ ಕೇಳಿದಾಗ ನಾರದರು ಹೇಳಿದ್ದೆಲ್ಲವನ್ನೂ ನಾನು ನಿಮಗೆ ತಿಳಿಸಿರುವೆನು. ರಾಮಾಯಣವು ಆದಿಕಾವ್ಯವಾಗಿದೆ. ಇದು ಸಮಸ್ತ ವೇದಾರ್ಥ ಸಮ್ಮತವಾಗಿದೆ. ಇದರಿಂದ ಎಲ್ಲ ಪಾಪಗಳ ನಿವಾರಣೆ ಆಗುತ್ತದೆ. ಈ ಪುಣ್ಯಮಯ ಕಾವ್ಯವು ಸಂಪೂರ್ಣ ದುಃಖಗಳ ವಿನಾಶ ಮಾಡಿ ಸಮಸ್ತ ಪುಣ್ಯಗಳನ್ನು ಮತ್ತು ಎಲ್ಲ ಯಜ್ಞಗಳ ಫಲವನ್ನು ಕೊಡುವುದಾಗಿದೆ. ಇದರ 1 ಅಥವಾ ಅರ್ಧ ಶ್ಲೋಕವನ್ನಾದರೂ ಪಠಿಸುವ ವಿದ್ವಾಂಸನನ್ನು ಎಂದೂ ಪಾಪಗಳು ಬಂಧಿಸಲಾರವು. ಶ್ರೀರಾಮನಿಗೆ ಸಮರ್ಪಿತವಾದ ಈ ಪುಣ್ಯ ಕಾವ್ಯವು ಸಮಸ್ತ ಕಾಮನೆಗಳನ್ನು ಕೊಡುವುದಾಗಿದೆ. ಭಕ್ತಿ ಪೂರ್ವಕ ಇದನ್ನು ಕೇಳುವ, ತಿಳಿಯುವ ಜನರಿಗೆ ದೊರೆಯುವ ಪುಣ್ಯ ಫಲದ ವರ್ಣನೆಯನ್ನು ಕೇಳಿರಿ. ಅವರು 100 ಜನ್ಮಗಳಲ್ಲಿ ಗಳಿಸಿದ ಪಾಪಗಳಿಂದ ತತ್ಕಾಲ ಮುಕ್ತರಾಗಿ ತಮ್ಮ ಸಾವಿರಾರು ತಲೆಮಾರುಗಳೊಂದಿಗೆ ಪರಮ ಪದನವನ್ನು ಪಡೆದುಕೊಳ್ಳುವರು. ಪ್ರತಿದಿನ ಶ್ರೀರಾಮ ಕೀರ್ತನೆ ಕೇಳುವವನಿಗೆ ತೀರ್ಥ ಸೇವನೆ, ಗೋದಾನ, ತಪಸ್ಸು, ಯಜ್ಞಗಳ ಅವಶ್ಯಕತೆ ಏನಿದೆ? ಚೈತ್ರ, ಮಾಘ, ಕಾರ್ತಿಕಗಳಲ್ಲಿ ರಾಮಾಯಣದ ಅಮೃತಮಯ ಕಥೆಯನ್ನು ನವಾಹ ಪಾರಾಯಣವಾಗಿ ಕೇಳಬೇಕು. ರಾಮಾಯಣವು ಶ್ರೀರಾಮಚಂದ್ರನ ಪ್ರಸನ್ನತೆ ದೊರಕಿಸುತ್ತದೆ. ಶ್ರೀರಾಮ ಭಕ್ತಿಯನ್ನು ಹೆಚ್ಚಿಸುವುದು, ಸಮಸ್ತ ಪಾಪಗಳ ವಿನಾಶಕ ಹಾಗೂ ಎಲ್ಲ ಸಂಪತ್ತುಗಳನ್ನು ವೃದ್ಧಿಗೊಳಿಸುವುದು. ಏಕಾಗ್ರಚಿತ್ತನಾಗಿ ರಾಮಾಯಣವನ್ನು ಕೇಳುವವನು, ಓದುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಭಗವಾನ್ ವಿಷ್ಣುವಿನ ಲೋಕಕ್ಕೆ ಹೋಗುತ್ತಾನೆ. ಶ್ರೀ ಸ್ಕಂದ ಪುರಾಣದ ಉತ್ತರ ಖಂಡದಲ್ಲಿನ ಶ್ರೀ ನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಫಲದ ವರ್ಣನೆ ಎಂಬ 5ನೇ ಅಧ್ಯಾಯವು ಪೂರ್ಣವಾಯಿತು. ಜೈ ಶ್ರೀರಾಮ್.